ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ನೆಕ್ಸ್ನ ಎಕ್ಸ್ಟೆನ್ಷನ್ ಡಿಸೈನನ್ನು ಒಂದೇ ಫ್ರೇಮಲ್ಲಿ ಇಟ್ಕೊಂಡು ಡಿಸೈನ್ ಸೆಟ್ಟಿಂಗ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ನಿಮಗೆ. ಬ್ಯಾಕ್ ನೆಕ್ ಡಿಸೈನಲ್ಲಿ ಒಂದು 3/4 ಇಂಚಿನಷ್ಟು ಲೆಂತ್ ಕಡಿಮೆ ಬಂದಿತ್ತು. ಯೂಶ್ವಲಿ 450 ಇರುವಂಥವರು 4 ಟೈಮ್ಸ್ ಅಂದರೆ ಬ್ಯಾಕ್ ನೆಕ್ ಡಿಸೈನ್ಗೆ 4 ಟೈಮ್ಸ್ ಫ್ರೇಮನ್ನು ಚೇಂಜ್ ಮಾಡ್ತಾರೆ. ಬಟ್ ನಾನು ಈ ಡಿಸೈನಲ್ಲಿ ಓನ್ಲಿ 2 ಟೈಮ್ಸಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಮತ್ತು ಫ್ರಂಟ್ ನೆಕ್ ಅದು ಕೂಡ ಲೆಂತ್ ಇರುವಂತಹ ಬ್ಯಾಕ್ ನೆಕ್ ಡಿಸೈನನ್ನು ಮಾಡಿದ್ದೀನಿ. ಸಿಂಪಲ್ ಡಿಸೈನ್ ಆಗಿದ್ದರೆ ಲೆಫ್ಟ್ ಮತ್ತು ರೈಟ್ ಸೈಡ್ ಡಿಸೈನನ್ನು ಒಂದೇ ಫ್ರೇಮಲ್ಲಿಟ್ಟು ಮಾಡ್ಬೋದು. ಆ ಥರ ಈ ಡಿಸೈನನ್ನು ಮಾಡಿದ್ದೀನಿ. ಆಮೇಲೆ ಎಕ್ಸ್ಟೆನ್ಷನ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಜೊತೆಗೆ ಮಾಡಿದ್ದೀನಿ. ನೋಡಿ, ನಾನೀಗ ಫ್ರಂಟನ್ನು ಸೆಟ್ಟಿಂಗ್ ಮಾಡಿ ಫ್ರಂಟನ್ನು ಹಾಕ್ತಾ ಇದ್ದೀನಿ. ಇನ್ನು ನನಗೆ ಎಕ್ಸ್ಟೆನ್ಷನ್ ಪಾರ್ಟ್ ಬಾಕಿ ಇದೆ. ಎಕ್ಸ್ಟೆನ್ಷನ್ ಇರುವಂಥದ್ದು ತುಂಬ ಕಡಿಮೆ, ಬಟ್ ಹಾಕಿಲ್ಲ ಅಂತ ಹೇಳಿದರೆ ಸ್ಟಿಚ್ ಆದಮೇಲೆ ಅಷ್ಟು ಪ್ಲೇಸ್ ಅಂದರೆ ಅರ್ಧ ಇಂಚಿನಷ್ಟು ಪ್ಲೇಸು ಬ್ಲ್ಯಾಂಕ್ ಆಗಿ ಕಾಣಿಸುತ್ತೆ. ಫಿನಿಶಿಂಗನ್ನು ಕೊಡಬೇಕಲ್ವ, ಸೊ ಎಕ್ಸ್ಟೆನ್ಷನ್ ಪಾರ್ಟನ್ನು ಮಾಡಲೇಬೇಕು. ಬ್ಯಾಕ್ ನೆಕ್ನ ಎದುರುಗಡೆನೇ ಫ್ರಂಟ್ಗೆ ಮಾರ್ಕನ್ನು ಹಾಕ್ಕೊಳ್ಳಿ, ಸೈಡಲ್ಲೆಲ್ಲ ಹಾಕ್ಕೋಬೇಡಿ. ನೋಡಿ, ನಾನು ಫ್ರೇಮನ್ನು ಹೇಗೆ ಸೆಟ್ಟಿಂಗ್ ಮಾಡಿದ್ದೀನಿ ಅಂತೇಳಿ ಈ ಥರ ಸೆಟ್ಟಿಂಗ್ ಮಾಡಬೇಕು. ಫ್ರೇಮ್ನ ಒಳಗಡೆ ಬ್ಯಾಕ್ ನೆಕ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕೂಡ ಬರೋ ಥರ ಸೆಟ್ಟಿಂಗ್ ಮಾಡ್ಕೋಬೇಕು. ಫಸ್ಟ್ ನಾನು ಫ್ರಂಟನ್ನು ಹಾಕ್ತಾ ಇದ್ದೀನಿ. ಎಕ್ಸ್ಟೆನ್ಷನನ್ನು ಕೂಡ ಹಾಕ್ಕೊಂಡು ಆಮೇಲೆ ಫ್ರಂಟನ್ನು ಕೂಡ ಹಾಕ್ಕೋಬೋದು. ಅಲ್ಲಿ ನೆಕ್ ವಿಡ್ತ್ 5 ಇಂಚ್ ತಗೊಂಡಿದ್ದೀನಿ. ಬ್ಯಾಕ್ ನೆಕ್ಕಲ್ಲಿ 5 ಇಂಚ್ ಇದ್ದರೆ ಎಲ್ಲ ಮಾಡ್ಬೋದು. ಹೆವಿ ಡಿಸೈನ್ ಇತ್ತು ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸಿಂಪಲ್ ಡಿಸೈನ್ ಅಲ್ಲ ಅಂತ ಹೇಳಿದರೆ ಮಾಡ್ಬೋದು. ಡಿಸೈನ್ ಆಗಬೇಕಿದ್ರೆ ಒಂದು ಮಿಸ್ಟೇಕ್ ಆಯಿತು ನೋಡಿ. ದಾರ ಮೆಷಿನ್ಗೆ ಕೊಡ್ತಾ ಇರುವಂಥ ಸಿಲ್ಕ್ ಥ್ರೆಡ್ಗೆ ಬ್ಲೌಸ್ ಪೀಸ್ನ ಥ್ರೆಡ್ ಸಿಕ್ಕಾಕೊಳ್ತು. ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ನಾನು ಕೆಳಗಡೆಯಿಂದ ದಾರಾನ ಕೊಡ್ತಾ ಇದ್ದೀನಿ. ಸೊ ನೋಡ್ಕೋಬೇಕಾಗತ್ತೆ. ಅದನ್ನು ರಿಮೂವ್ ಮಾಡಿಲ್ಲ ಅಂತ ಹೇಳಿದರೆ ಥ್ರೆಡ್ ಕಟ್ ಆಗುತ್ತೆ, ಅಲ್ಲಿ ಮೇಲ್ಗಡೆ ಎಲ್ಲ ಥ್ರೆಡ್ ಸಿಕ್ಕಾಕೊಳ್ಳುತ್ತೆ. ಆಮೇಲೆ ಫ್ರಂಟ್ ಪಾರ್ಟ್ ಫಿನಿಶ್ ಆಗ್ತಾ ಬಂತು. ಇನ್ನು ನಾವು ಎಕ್ಸ್ಟೆನ್ಷನ್ ಪಾರ್ಟನ್ನು ಮಾಡುವ. ನಾವೇ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಎಲ್ಲ ಮಾಡೋದಿದ್ರೆ ನಾವು ಈ ಥರ ಮಾಡ್ಬೋದು, ನಮ್ಮ ಟೈಮನ್ನು ಸೇವ್ ಮಾಡ್ಕೊಳ್ಬೋದು. ಬಟ್ ಬೇರೆಯವ್ರು ಯಾರಾದರೂ ಮಾರ್ಕ್ ಹಾಕ್ಕೊಟ್ರೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ನಾವು ಎಲ್ಲಿ ಮಾರ್ಕ್ ಬಂದಿರುತ್ತೆ ಅಲ್ಲೇ ಮಾಡಿಕೊಡ್ಬೇಕಾಗತ್ತೆ. ಆಗ ತುಂಬ ಟೈಮನ್ನು ಹಾಕಬೇಕಾಗತ್ತೆ. ಹಾಗೆ ಬೇರೆಯವರು ಮಾರ್ಕ್ ಮಾಡಿಕೊಟ್ರೆ ಆ ಮಾರ್ಕ್ನ ಮೇಲೆ ಡಿಸೈನನ್ನು ಹಾಕೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕು ಅಂತ ಹೇಳ್ಬೋದು. ಹಾಗೆ ಡಿಸೈನ್ ಸೆಲೆಕ್ಷನ್ ನಾವೇ ಮಾಡಿಕೊಂಡ್ರೆ ನಮಗೆ ಬೇಕಾದಾಗೆ ಯಾವ ಡಿಸೈನ್ ಬ್ರಾಡೆಲ್ಲ ನೋಡಿಕೊಂಡು ಡಿಸೈನನ್ನು ಹಾಕಲಿಕ್ಕೆ ಈಸಿ ಆಗುತ್ತೆ. ಈಗ ಫ್ರಂಟ್ ಆಯಿತು, ಇನ್ನು ಎಕ್ಸ್ಟೆನ್ಷನ್ ಪಾರ್ಟನ್ನು ತಗೊಳ್ಳುವ. ಎಕ್ಸ್ಟೆನ್ಷನ್ ಪಾರ್ಟನ್ನು ಕಾರ್ನರಲ್ಲಿ ಟಾಪಲ್ಲಿ ಹಾಕ್ಕೊಳ್ಳಿ. ಬ್ಯಾಕ್ ನೆಕ್ಗೆ ಅಥವಾ ಅಲ್ಲ ಫ್ರಂಟ್ ಸೈಡಿಗೆ ಡಿಸೈನ್ಗೆ ಎಷ್ಟು ವಾಲ್ಯೂಮನ್ನು ಇಟ್ಟಿರ್ತೀವಿ ಅಷ್ಟೇ ವಾಲ್ಯೂಮನ್ನು ಈ ಎಕ್ಸ್ಟೆನ್ಷನ್ ಪಾರ್ಟ್ಗೆ ಕೂಡ ಇಡಬೇಕು. ಹಾಗೆ ಲಾಸ್ಟ್ ಡಿಸೈನ್ ಎಲ್ಲಿ ಎಂಡ್ ಆಗಿದೆ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟನ್ನು ತಗೋಬೇಕು. ಆಗ ಸ್ವಲ್ಪ ಸೆಟ್ಟಿಂಗ್ ಮಾಡೋದು ಈಸಿ ಅಂತ ಅನಿಸುತ್ತೆ. ಹಾಗೆ ಸ್ಟಿಚಸ್ಗಳು ಕೂಡ ಮ್ಯಾಚ್ ಆಗಬೇಕು ಮೇನ್ ಡಿಸೈನ್ ಮತ್ತು ಎಕ್ಸ್ಟೆನ್ಷನ್ ಪಾರ್ಟ್ಗೆ. ಅಂದರೆ ಜಿಗ್ಜ್ಯಾಗ್ ಲೈನ್ಸ್ ಎಲ್ಲ ಇದ್ದರೆ ಒಂದೇ ಥರ ಬರಬೇಕು, ಮೇಲ್ಗಡೆ ಪಾರ್ಟ್ ಮತ್ತು ಕೆಳಗಡೆ ಪಾರ್ಟ್. ಅದನ್ನು ಸೆಟ್ಟಿಂಗಲ್ಲಿ ಸರಿ ಮಾಡ್ಕೋಬೇಕು. ಡಿಸೈನನ್ನು ಮಿರರ್ ಮಾಡಿಕೊಂಡ್ರೆ ಅದು ಸೆಟ್ಟಿಂಗ್ ಸರಿ ಆಗುತ್ತೆ. ಡಿಸೈನ್ ಸ್ವಲ್ಪ ಕ್ರಾಸಾಗಿ ಹೋಗಬೇಕು ಅಂತ ಹೇಳಿದರೆ ರೊಟೇಷನ್ ಆಪ್ಷನನ್ನು ಯೂಸ್ ಮಾಡ್ಬೋದು. 1 ಡಿಗ್ರಿ ಆರ್ 2 ಡಿಗ್ರಿ ರೊಟೇಷನನ್ನು ಕೊಡ್ಬೋದು. ಹಾಗೆ 45 ಡಿಗ್ರಿ ರೊಟೇಷನ್ ಕೊಡೋದ್ರಿಂದ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟನ್ನು ಮೇಲೆ ಕೆಳಗೆ ಮಾಡ್ಬೋದು. ಡಿಸೈನನ್ನು ಜಾಯಿಂಟ್ ಮಾಡುವಾಗ ಮಾರ್ಕ್ ಹತ್ರ ಯಾವ ಲೈನ್ ಇರುತ್ತೆ ಆ ಲೈನನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಬೇಕು. ಜಾಯಿಂಟ್ ಮಾಡೋಲ್ಲಿ ಸ್ಟಿಚಸ್ ಕೋಯಿನ್ಸೈಡ್ ಆಗಬೇಕು, ಆಗ ಡಿಸೈನಿಂದ ಜಾಯಿಂಟ್ ಮಾಡಿರೋದು ನೀಟಾಗಿ ಕಾಣಿಸುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ ಬ್ಯಾಕ್ ನೆಕ್ ಮತ್ತು ಫ್ರಂಟನ್ನು ಈ ಥರ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಬ್ಯಾಕ್ ನೆಕ್ಕಿಂದ ಫ್ರಂಟ್ವರೆಗೂ ಒಂದೇ ಕ್ಯಾನ್ವಾಸನ್ನು ತಗೊಳ್ಳಿ, ಆಗ ಸ್ವಲ್ಪ ಈಸಿ ಆಗುತ್ತೆ. ಆಗ ಒಂದು ಸೈಡ್ ಜಾಯಿಂಟ್ ಮಾಡ್ತಾ ಇದ್ದೀನಿ, ಎಕ್ಸ್ಟೆನ್ಷನ್ ಪಾರ್ಟ್ ಆಯಿತು. ಇನ್ನೊಂದು ಸೈಡ್ ಕೂಡ ಜಾಯಿಂಟ್ ಮಾಡಬೇಕು ಇದೇ ಥರನೇ. ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಡಿಸೈನನ್ನು ಮಾಡಿಸ್ಕೋಬೇಕು ಅಂತ ಇದ್ದರೆ ಸೀರೆ ತೆಗೆಯೋವಾಗಲೇ ಬ್ಲೌಸ್ ಪೀಸನ್ನು ಕೂಡ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಪಿಂಕ್ಗೆ ಸ್ಕೈ ಬ್ಲೂ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಕ್ಲೋತ್ ಮೇಲೆ ಜರಿ ವೀವಿಂಗ್ ಇರುತ್ತೆ, ಆಗ ಡಿಸೈನ್ ಹೈಲೈಟ್ ಆಗಲ್ಲ. ಎಷ್ಟೇ ಚೆನ್ನಾಗಿರೋ ಡಿಸೈನ್ ಹಾಕಿದ್ರು, ಎಷ್ಟೇ ಗ್ರ್ಯಾಂಡಾಗಿರೋ ಡಿಸೈನ್ ಹಾಕಿದ್ರು ಆ ಡಿಸೈನು ಕಾಣಿಸಲ್ಲ. ಬಟ್ ಈ ಥರ ಎಲ್ಲ ಕಾಂಟ್ರಾಸ್ಟ್ ಕಲರ್ ಬಂದರೆ ಎಷ್ಟೇ ಸಿಂಪಲ್ ಆಗಿರೋ ಅಂತಹ 2 ಲೈನ್ ಹಾಕಿದ್ರೂ ಕೂಡ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಒಂದಷ್ಟು ಸೆಟ್ಟಿಂಗ್ ವೀಡಿಯೋಸನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಬೇಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕೆಲವೊಬ್ಬರು ವೀವರ್ಸ್ ಕೂಡ ಡೌಟನ್ನು ಕೇಳಿದರು, ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಹಾಕ್ತಾ ಇರುವಂತಹ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.